ಇತ್ತೀಚಿನ ದಿನಗಳಲ್ಲಿ ಜನರ ಹಣದಲ್ಲಿ ನಿರ್ಮಾಣ ಮಾಡುವಂತಹ ಸರ್ಕಾರಿ ಕಟ್ಟಡಗಳ ಕಾಮಗಾರಿ ಅತ್ಯಂತ ಕಳಪೆಯಾಗಿರುತ್ತೆ. ಯಾಕೆ ಅನ್ನೋ ಸತ್ಯ ನ್ಯೂಸ್ 18 ಕನ್ನಡ ಬಯಲು ಮಾಡಿದೆ. ಕಟ್ಟಡ ನಿರ್ಮಾಣಕ್ಕೆ ಬಳಸುವಂತಹ ಸಾಮಗ್ರಿಯ ಗುಣಮಟ್ಟ ಚೆಕ್ ಮಾಡಿ ಕೊಡಿಸುವಂತಹ ಸರ್ಟಿಫಿಕೇಟ್ ಏನಿದೆ ಅದು ಕಾಸು ಕೊಟ್ಟರೆ ಸಾಕು ಸಿಗುತ್ತೆ. ಕಳಪೆ ಗುಣಮಟ್ಟದ ಕಟ್ಟಡ ನಿರ್ಮಾಣ ಮಾಡೋದ್ರಿಂದ ಇಂಥ ಭಯಾನಕ ಅನಾಹುತ ಯಾವಾಗ ಬೇಕಾದರೂ ಸಂಭವಿಸಬಹುದು. ಆದರೆ ಇಂಥ ದುರಂತಕ್ಕೆ ನಮ್ಮ ರಾಜ್ಯದ ಇಂಜಿನಿಯರಿಂಗ್ ಕಾಲೇಜಿನಲ್ಲೇ ನಾಂದಿ ಹಾಡಲಾಗುತ್ತಿದೆ. ಅದು ಹೇಗೆ ಗೊತ್ತಾ? ನಕಲಿ ಸರ್ಟಿಫಿಕೇಟ್ ಮೂಲಕ. ಎಸ್, ನೀವು ಯಾವುದೇ ಕಟ್ಟಡ ನಿರ್ಮಾಣ ಮಾಡೋ ಮುನ್ನ ಬಳಸೋ ಜಲ್ಲಿ, ಮರಳು ಮುಂತಾದ ಸಾಮಗ್ರಿಗಳ ಗುಣಮಟ್ಟ ಪರೀಕ್ಷೆ ಮಾಡಿ. ಅದು ಬಳಕೆಗೆ ಯೋಗ್ಯ ಅನ್ನೋ ಸರ್ಟಿಫಿಕೇಟ್ ಅನ್ನ ಗುತ್ತಿಗೆದಾರರು ಪಡಿಬೇಕು. ಇಂಥ ಸರ್ಟಿಫಿಕೇಟ್ ಅನ್ನ ಕೆಲವು ಕಾಲೇಜುಗಳು ಕೊಡಬಹುದಾಗಿದೆ. ಅವುಗಳಲ್ಲಿ ಶಿವಮೊಗ್ಗದ ಜವಾಹರಲಾಲ್ ನೆಹರು ರಾಷ್ಟ್ರೀಯ ಇಂಜಿನಿಯರಿಂಗ್ ಒಂದು. ಆದ್ರೆ ದುರಂತ ನೋಡಿ, ಈ ಕಾಲೇಜಿನ ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಸಿಬ್ಬಂದಿಯೊಬ್ಬರು ಕಾಸು ಪಡೆದು ನಕಲಿ ಸರ್ಟಿಫಿಕೇಟ್ ಕೊಡ್ತಿದ್ದಾರೆ. ಅವರ ಹೆಸರೇ ತಿಮ್ಮೇಗೌಡ. ಇವರೇ ನೋಡಿ ತಿಮ್ಮೇಗೌಡ. ಇವರ ಬಳಿ ಗುತ್ತಿಗೆದಾರರ ವೇಷದಲ್ಲಿ ಹೋಗಿ ಸಾಗರದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ನಿರ್ಮಾಣದ ಗುತ್ತಿಗೆ ಪಡೆದಿದ್ದೀವಿ, ಜಲ್ಲಿ ಮರಳು ಟೆಸ್ಟಿಂಗ್ ಸರ್ಟಿಫಿಕೇಟ್ ಬೇಕು ಅಂದ್ವಿ. ಅವರು ನಮ್ಮಿಂದ ಯಾವುದೇ ಮರಳು ಜಲ್ಲಿ ಸ್ಯಾಂಪಲ್ ಪಡೆಯದೆ ಸರ್ಟಿಫಿಕೇಟ್ ಕೊಡಲು ರೆಡಿಯಾದ್ರು. ಸ್ಕೂಲ್ ಬಿಲ್ಡಿಂಗ್ ಸರ್, ಅವ್ರದ್ದು ಎಲ್ಲ ಬಿಲ್ ಪಾಸ್ ಆಯ್ತಾ ಸರ್? ಟೆಸ್ಟಿಂಗ್ ಫೀಸ್ 1200 ರೂಪಾಯಿ ಮೇಲೆ ಒಂದಿಷ್ಟು ಹಣ ಕೊಟ್ರೆ ಸಾಕು, ತಿಮ್ಮೇಗೌಡರು ಸರ್ಟಿಫಿಕೇಟ್ ಕೊಡ್ತಾರಂತೆ. ಮೆಟೀರಿಯಲ್ ಏನಾದ್ರು ತರ್ಬೇಕಾ ನಾವು? ಸ್ಯಾಂಪಲ್ ತಗೊಂಡೋಗ್ಬೇಕೇನೋ ಅಂದೆ, ಬೇಡ ಹೋಗು ಹಂಗೆ ಮಾಡ್ತಾರೆ. ನಾವು ಹಣ ಕೊಟ್ಟಿದ್ದೇ ತಡ ನಮ್ಮ ಕೈಗೆ ಜಲ್ಲಿ ಮರಳು ಸ್ಯಾಂಪಲ್ ಇಲ್ಲದೆ ಸಿಕ್ಕಿಬಿಡ್ತು ಸರ್ಟಿಫಿಕೇಟ್. ಕಾಲೇಜಿನ ಪ್ರಾಂಶುಪಾಲರ ಸಹಿ ಇರೋ ಈ ನಕಲಿ ಸರ್ಟಿಫಿಕೇಟ್ ನೋಡಿ ನಮಗೆ ಅಚ್ಚರಿಯಾಯ್ತು. ಈ ಬಗ್ಗೆ ಆ ಕಾಲೇಜಿನ ಪ್ರಾಂಶುಪಾಲರ ಬಳಿ ಕೇಳಿದಾಗ, ಸ್ಯಾಂಪಲ್ ಪಡೆದು ಮಾತ್ರ ಸರ್ಟಿಫಿಕೇಟ್ ಕೊಡ್ತೀವಿ, ಆದ್ರೆ ಈ ರೀತಿ ಮಾಡೋದು ನಮಗೆ ಗೊತ್ತೇ ಇಲ್ಲ ಅಂದ್ರು. ಮೆಟೀರಿಯಲ್ ತಂದು ಕೊಡ್ತಾರೆ, ಮೆಟೀರಿಯಲ್ ಟೆಸ್ಟ್ ಮಾಡಿ ಮೆಟೀರಿಯಲ್ ತಂದು ಕೊಡ್ತಾರಲ್ಲ, ಮೆಟೀರಿಯಲ್ ತಂದು ಕೊಟ್ಟಿದ್ನ ಟೆಸ್ಟ್ ಮಾಡಿ ಕೊಡೋದು ನಮ್ದು ಸ್ಪಾಟಲ್ಲಿ ಇದೆಯಾ ಇಲ್ಲ ಅದು ಅವರು ಚೆಕ್ ಮಾಡ್ತಾರೆ. ಆತರ ಯಾವ್ದು ಮಾಡಲ್ಲ, ಆತರ ಯಾವ್ದು ಆಗಲ್ಲ. ಆತರ ಏನೋ ಹೇಳಿರ್ತ ಗೊತ್ತಿಲ್ಲ, ಚೆಕ್ ಮಾಡ್ತಾರೆ. ಈ ರೀತಿ ಹಣಕ್ಕಾಗಿ ನಕಲಿ ಸರ್ಟಿಫಿಕೇಟ್ ಕೊಟ್ಟು ಜನರ ಜೀವದ ಜೊತೆ ಚೆಲ್ಲಾಟ ಆಡೋ ಇಂಥ ಕಾಲೇಜು ವಿರುದ್ಧ ಕ್ರಮ ಕೈಗೊಳ್ಳಬೇಕು.